ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಾ ಇರುವಂಥದ್ದು 2026 ಅಲ್ಲಿ ಹೊಸದಾಗಿ ಫೇಸ್ ಲಿಫ್ಟ್ ಆಗಿರುವಂತಹ ದ ಆಲ್ ನ್ಯೂ ಕಿಯಾ ಸೆಲ್ಟಾಸ್. ಸೊ ನೋಡ್ತಾ ಇರ್ಬೋದು ನೀವು, ವೆಹಿಕಲ್ ನಮ್ಮ ಹತ್ರ ಇದೆ. ಓಲ್ಡ್ ಸೆಲ್ಟಾಸ್ ಬಂದು K2 ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ. ಸೊ ನ್ಯೂ ಸೆಲ್ಟಾಸ್ ಬಂದು K3 ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಚಾಸಿ ಆಗಿರ್ಬೋದು ಅಥವಾ ಲೆಂತ್ ವಿಡ್ತ್ ಡಿಸೈನ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಇನ್ನು ಈ ಒಂದು ಕಾರಲ್ಲಿ ಟೋಟಲ್ ನಮಗೆ 8 ತರ ವೇರಿಯಂಟ್ಸ್ ಬರುತ್ತೆ. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು. ಇದು ಬಂದು HTE ಬೇಸ್ ಮಾಡೆಲ್ ಪೆಟ್ರೋಲ್ ಇಂಜಿನ್. ಇನ್ನು ಕಲರ್ಸ್ ವಿಷಯಕ್ಕೆ ಬಂದ್ರೆ ಟೋಟಲ್ 12 ತರ ಕಲರ್ಸ್ ಬರುತ್ತೆ. ಅದರಲ್ಲಿ 10 ಸಿಂಗಲ್ ಟೋನ್ ಬರುತ್ತೆ, 2 ಡ್ಯೂಯಲ್ ಟೋನ್ ಬರುತ್ತೆ. ಸೊ ಅದು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಬನ್ನಿ ಹಾಗಾದ್ರೆ ಕಾರ್ ಹೇಗಿದೆ, ಫೀಚರ್ಸ್ ಎಲ್ಲ ಏನೇನಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಮೊದಲನೇದಾಗಿ ಹೇಳೋದಾದ್ರೆ ಇಲ್ಲಿ ಕಿಯಾದವ್ರದ್ದು ಲೋಗೋ ಕೊಟ್ಟಿದ್ದಾರೆ. ಗ್ರಿಲ್ ನೋಡ್ತಾ ಇರ್ಬೋದು ನೀವು, ಇದು ಡಿಜಿಟಲ್ ಟೈಗರ್ ಫೇಸ್ ಗ್ರಿಲ್ ಅಂತ ಕರೀತಾರೆ. ಮ್ಯಾಟ್ ಫಿನಿಶ್ ಬರುತ್ತೆ. ಇನ್ನು ಲೈಟ್ ನೋಡೋದಾದ್ರೆ ನಾವು ಸ್ಟಾರ್ ಮ್ಯಾಪ್ LED DRLs ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಎರಡು ಕಡೆ ಬರುತ್ತೆ. ಜೊತೆಗೆ ಐಸ್ ಕ್ಯೂಬ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಇದು ಲೋ ಬೀಮ್, ಹೈ ಬೀಮ್ ವಿತ್ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ ಬರುತ್ತೆ. ಇನ್ನು ಕೆಳಗಡೆ ನೋಡ್ತಾ ಇರ್ಬೋದು ನೀವು, ಇದು ಸ್ಕಿಡ್ ಪ್ಲೇಟ್ ಸಿಲ್ವರ್ ಫಿನಿಶ್ ಅಲ್ಲಿ ಬರುತ್ತೆ. ಜೊತೆಗೆ ಫಾಗ್ ಲ್ಯಾಂಪ್ ಬರೋದಿಲ್ಲ, ಇದು ಬೇಸ್ ಮಾಡಲಾಗಿರೋದ್ರಿಂದ. ಬನ್ನಿ ಹಾಗಾದ್ರೆ ಸೈಡ್ ಪ್ರೊಫೈಲ್ ನೋಡೋಣ. ಇಲ್ಲಿ ನಿಮಗೆ ರೂಫ್ ರೈಲ್ಸ್ ಬರೋದಿಲ್ಲ, ಬೇಸ್ ಮಾಡಲಾಗಿರೋದ್ರಿಂದ. ಇನ್ನು ಹ್ಯಾಂಡಲ್ಸ್ ನೋಡ್ತಾ ಇರ್ಬೋದು ನೀವು, ಇದು ಸ್ಟ್ರೀಮ್ ಲೈನ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ಇದು ಆಟೋಮೆಟಿಕ್ ಬರೋದಿಲ್ಲ, ಮ್ಯಾನ್ಯುವಲ್ ಆಗಿ ಓಪನ್ ಮಾಡಬೇಕಾಗುತ್ತೆ. ಇನ್ನು ಮಿರರ್ ನೋಡ್ತಾ ಇರ್ಬೋದು ನೀವು, ಇದು ಬಾಡಿ ಕಲರ್ ಬರುತ್ತೆ ವಿತ್ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಬರುತ್ತೆ. ಇದು ಆಟೋ ಫೋಲ್ಡ್ ಬರೋದಿಲ್ಲ, ಮ್ಯಾನ್ಯುವಲ್ ಆಗಿ ನಾವು ಫೋಲ್ಡ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಟೈರ್ ನೋಡ್ತಾ ಇರ್ಬೋದು ನೀವು, 205/65 R16 ಬರುತ್ತೆ. ಸೊ ವೀಲ್ ಕ್ಯಾಪ್ ನೋಡ್ತಾ ಇರ್ಬೋದು ನೀವು, ಇದು ಗ್ಲಾಸಿ ಫಿನಿಶ್ ಬರುತ್ತೆ. ನೋಡಕ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಇದು ಅಲಾಯ್ಸ್ ತರನು ಕಾಣುತ್ತೆ ನಿಮಗೆ. ಇನ್ನು 4 ವೀಲಲ್ಲೂ ನಮಗೆ ಇದು ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 200 mm ಕೊಟ್ಟಿದ್ದಾರೆ. ಇನ್ನು ವೀಲ್ ಬೇಸ್ ನೋಡ್ತಾ ಇರ್ಬೋದು ನೀವು, ಈ ಗಾಡಿಯ ವೀಲ್ ಬೇಸ್ ಬಂದು 2690 mm ಬರುತ್ತೆ. ಜೊತೆಗೆ ಲೆಂತ್ ಬಂದು 4460 mm ಇದೆ. ಇದು ಲೆಂತಿಯಸ್ಟ್ ವೆಹಿಕಲ್ ಇನ್ ದ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಹಾಗಾದ್ರೆ ರೇರ್ ಪ್ರೊಫೈಲ್ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಶಾರ್ಕ್ ಫಿನ್ ಆಂಟೆನಾ ಬರುತ್ತೆ. ಜೊತೆಗೆ ಇಲ್ಲಿ ಸ್ಪಾಯ್ಲರ್ ಬರುತ್ತೆ ವಿತ್ ಹ್ಯಾಲೋಜನ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ರೇರ್ ಡಿಫಾಗರ್ ಬರೋದಿಲ್ಲ ಇದು. ಇನ್ನು ಇಲ್ಲಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಇದಿಷ್ಟು ಡಮ್ಮಿ ಬರುತ್ತೆ ನಿಮಗೆ, ಬೇಸ್ ಮಾಡಲ್ ಆಗಿರೋದ್ರಿಂದ. ಇಲ್ಲಿ ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕ್ಯಾಮ್ರಾ ಕೂಡ ಪ್ಲೇಸ್ ಮಾಡಿದ್ದಾರೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಅಟ್ಯಾಚ್ ಆಗಿ. ಜೊತೆಗೆ ಇಲ್ಲಿ ಕಿಯಾದವ್ರದ್ದು ಲೋಗೋ ಕೊಟ್ಟಿದ್ದಾರೆ. ಇನ್ನು ಟೈಲ್ ಲ್ಯಾಂಪ್ಸ್ ನೋಡ್ತಾ ಇರ್ಬೋದು ನೀವು, ಇದು ಹ್ಯಾಲೋಜನ್ ಬರುತ್ತೆ ವಿತ್ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್. ಅಟ್ಲೀಸ್ಟ್ ಈ ಲೈಟ್ ಆದ್ರೂ ಆನ್ ಮಾಡಕ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ. ಇನ್ನು ಇಲ್ಲಿ ರಿವರ್ಸ್ ಲ್ಯಾಂಪ್ ಬರುತ್ತೆ ವಿತ್ ರಿಫ್ಲೆಕ್ಟರ್ಸು. ಜೊತೆಗೆ ಇಲ್ಲಿ ರೇರ್ ನೋಡ್ತಾ ಇರ್ಬೋದು ನೀವು, 4 ಸೆನ್ಸರ್ಸ್ ಬರುತ್ತೆ. ಇನ್ನು ಇಲ್ಲಿ ರೇರ್ ಸ್ಕಿಡ್ ಪ್ಲೇಟ್ ಕೂಡ ಬರುತ್ತೆ ಸಿಲ್ವರ್ ಫಿನಿಶ್ ಅಲ್ಲಿ. ಇನ್ನು ಬೂಟ್ ಸ್ಪೇಸ್ ನೋಡೋದಾದ್ರೆ 447 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಇದು. ಜೊತೆಗೆ ಇಲ್ಲಿ ಬೂಟ್ ಲ್ಯಾಂಪ್ ಕೂಡ ಬರುತ್ತೆ ಹ್ಯಾಲೋಜನ್. ಇಲ್ಲಿ 2 ಸೈಡ್ ಹುಕ್ ಬರುತ್ತೆ, ಇದು ಲೆಫ್ಟ್ ಮತ್ತೆ ರೈಟ್ ಸೈಡ್ 2 ಕಡೆನೂ ಹುಕ್ ಬರುತ್ತೆ. ಇನ್ನು ಸ್ಪೇರ್ ವೀಲ್ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಸೇಮ್ ಸೈಜ್ ಬರುತ್ತೆ, 205/65 R16. ಸೀಟ್ ನೋಡ್ತಾ ಇರ್ಬೋದು ನೀವು, ಇದು 40/60 ಸ್ಪ್ಲಿಟ್ ಸೀಟ್ಸ್ ಆಗೋದಿಲ್ಲ ಇದು. ಇನ್ನು ಫ್ಯೂಯಲ್ ಟ್ಯಾಂಕ್ ನೋಡ್ತಾ ಇರ್ಬೋದು ನೀವು, ಇದು 47 ಲೀಟರ್ಸ್ ಬರುತ್ತೆ. ಸೊ ಬನ್ನಿ ಹಾಗಾದ್ರೆ ಇಂಜಿನ್ ಬೇ ನೋಡೋಣ. ಸೊ ಬಾನೆಟ್ ನೋಡ್ತಾ ಇರ್ಬೋದು ನೀವು, ಹೆವಿ ಇದೆ. ಬಟ್ ನನಗೆ ಲಿಫ್ಟ್ ಮಾಡಕ್ಕೆ ಹೆವಿ ಅಂತ ಅನ್ಸಲ್ಲ. ಯಾಕೆ ಹೇಳಿ, ಇಲ್ಲಿ ಗ್ಯಾಸ್ ಸ್ಟಡ್ಸ್ ಕೊಟ್ಟಿದ್ದಾರೆ. ಈ ಒಂದು ಸೆಗ್ಮೆಂಟ್ ಅಲ್ಲಿ ಇದೊಂದು ರೇರೆಸ್ಟ್ ಫೀಚರ್ ಅಂತಾನೆ ಹೇಳ್ಬೋದು. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಇನ್ಸುಲೇಷನ್ ಕೊಟ್ಟಿದ್ದಾರೆ. ಯೂಶುವಲಿ ಪೆಟ್ರೋಲ್ ವೆಹಿಕಲ್ ಅಲ್ಲಿ ನಮಗೆ ಇದು ಇನ್ಸುಲೇಷನ್ ಕೊಡೋದಿಲ್ಲ. ಸೊ ಇದು ಕೊಟ್ಟಿರೋದ್ರಿಂದ ನಮಗೆ ಕ್ಯಾಬಿನ್ ನಾಯ್ಸ್ ತುಂಬಾ ಕಮ್ಮಿ ಇರುತ್ತೆ. ಇನ್ನು ಇಂಜಿನ್ ನೋಡ್ತಾ ಇರ್ಬೋದು ನೀವು, ಇದು ಬಂದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಇದೇ ಒಂದು ವೆಹಿಕಲ್ ಅಲ್ಲಿ ಇನ್ನೂ 2 ತರ ಇಂಜಿನ್ ಆಪ್ಷನ್ ಬರುತ್ತೆ. ಇದ್ರ ಜೊತೆಗೆ ಒಂದು ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ 1.5 ಲೀಟರು, ಇನ್ನೊಂದು ಡೀಸೆಲ್ ಇಂಜಿನ್, ಅದು ಕೂಡ 1.5 ಲೀಟರು. ಇನ್ನು ಈ ಒಂದು ಇಂಜಿನ್ ಪವರ್ ಹೇಳೋದಾದ್ರೆ 115 PS ಬರುತ್ತೆ. ಟಾರ್ಕ್ ಬಂದು 144 ನ್ಯೂಟನ್ ಮೀಟರ್ ಬರುತ್ತೆ. ಸೊ ಬನ್ನಿ ಹಾಗಾದ್ರೆ ಒಳಗಡೆ ಹೋಗೋಣ. ಇನ್ನು ಕೀ ಬಗ್ಗೆ ಹೇಳೋದಾದ್ರೆ, ಸೊ ನೋಡ್ತಾ ಇರ್ಬೋದು ನೀವು, ಕಿಯಾದವ್ರದ್ದು ಲೋಗೋ ಕೊಟ್ಟಿದ್ದಾರೆ. ಫ್ಲಿಪ್ ಕೀ ಬರುತ್ತೆ, ಲಾಕ್ ಬಟನ್, ಅನ್ಲಾಕ್ ಬಟನ್, ಬೂಟ್ ರಿಲೀಸ್ ಬಟನ್ ಕೊಟ್ಟಿದ್ದಾರೆ. ಸೊ ನೋಡೋಕ್ಕೆ ತುಂಬಾ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಡೋರ್ ಪ್ಯಾನಲ್ ನೋಡ್ತಾ ಇರ್ಬೋದು ನೀವು, ಡ್ಯೂಯಲ್ ಟೋನ್ ಬರುತ್ತೆ, ಬ್ಲ್ಯಾಕ್ ವಿತ್ ಗ್ರೇ. ಡೋರ್ ಹ್ಯಾಂಡಲ್ ಬಂದು ಸ್ಯಾಟಿನ್ ಫಿನಿಶ್ ಇದೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇದು ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇದು ಲಾಕ್ ಮತ್ತೆ ಅನ್ಲಾಕ್ ಬಟನ್ನು. 4 ಡೋರ್ ಪವರ್ ವಿಂಡೋ ಬರುತ್ತೆ ವಿತ್ ಇಲ್ಯುಮಿನೇಷನ್ ಬರುತ್ತೆ. ಡ್ರೈವರ್ ಆಟೋ ಅಪ್ ಅಂಡ್ ಡೌನ್ ಕೊಟ್ಟಿಲ್ಲ, ಅದು ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು.
ಇದು ವಿಂಡೋ ಲಾಕ್ ಮತ್ತು ಅನ್ಲಾಕ್ ಬಟನ್ನು. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಇದೆ, ಇಲ್ಲಿ ಬಾಟಲ್ ಹೋಲ್ಡರು, ಇಲ್ಲಿ ಸ್ವಲ್ಪ ಸ್ಟೋರೇಜ್ ಇದೆ, ಸ್ಪೀಕರ್ಗೆ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಸೀಟ್ ನೋಡ್ತಾ ಇರ್ಬೋದು ನೀವು, ಇದು ಬ್ಲ್ಯಾಕ್ ವಿತ್ ಗ್ರೇ ಕಲರಲ್ಲಿ ಬರುತ್ತೆ. ಸೆಮಿ ಲೆದರ್ ಮತ್ತು ಸೆಮಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದು. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಡ್ರೈವರ್ ಸೈಡ್ ಸೀಟ್ದು ಹೈಟ್ ಅಡ್ಜಸ್ಟರ್ ಬರುತ್ತೆ, ಮ್ಯಾನ್ಯುವಲ್ ಬರುತ್ತೆ ಇದು. ಇಲ್ಲೇ ನೋಡ್ತಾ ಇದ್ದೀರಾ, ಇದು ಕಾರ್ಡ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಹಿಲ್ ಡೀಸೆಂಟ್ ಬಟನ್ ಕೊಟ್ಟಿದ್ದಾರೆ. ಇದು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಬಟನ್ ಕೊಟ್ಟಿದ್ದಾರೆ. ಇದೆರಡು ಕೂಡ ನಿಮಗೆ ಬೇಸ್ ಮಾಡಲಿಂದನೇ ಸ್ಟ್ಯಾಂಡರ್ಡ್ ಫೀಚರ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟರ್ ಇದೆ. ಇಲ್ಲಿ ಬಾನೆಟ್ ಓಪನರ್ ಕೊಟ್ಟಿದ್ದಾರೆ. ಇಲ್ಲಿ ಫ್ಯೂಯಲ್ ಲಿಡ್ ಓಪನರ್ ಕೊಟ್ಟಿದ್ದಾರೆ. ಸೊ ಬನ್ನಿ ಹಾಗಾದರೆ ಒಳಗಡೆ ಹೋಗಿ ಡ್ಯಾಶ್ ಬೋರ್ಡ್ ಹೇಗಿದೆ ನೋಡೋಣ. ಸೊ ಡ್ಯಾಶ್ ಬೋರ್ಡ್ ನೋಡ್ತಾ ಇರ್ಬೋದು ನೀವು, ಇದು ಡ್ಯುಯಲ್ ಟೋನ್ ಬರುತ್ತೆ, ಬ್ಲ್ಯಾಕ್ ವಿತ್ ಗ್ರೇ, ಹಾರ್ಡ್ ಪ್ಲಾಸ್ಟಿಕ್ ಬರುತ್ತೆ. ಮತ್ತು ಟೆಕ್ಸ್ಚರ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ. ಜೊತೆಗೆ ಫಿಟ್ ಆ್ಯಂಡ್ ಫಿನಿಶ್ ಕೂಡ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಸ್ಟೇರಿಂಗ್ ನೋಡೋದಾದರೆ ಡ್ಯುಯಲ್ ಡಿಕಟ್ ಸ್ಟೇರಿಂಗ್ ಬರುತ್ತೆ ವಿತ್ ಆಡಿಯೋ ಕಂಟ್ರೋಲ್ಸ್ ಜೊತೆಗೆ ಕ್ರೂಸ್ ಕಂಟ್ರೋಲ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಕ್ರೂಸ್ ಕಂಟ್ರೋಲ್ ಜೊತೆಗೆ MID ಕಂಟ್ರೋಲ್ಸ್ ಬರುತ್ತೆ. ಈ ಸೈಡ್ ಏನು ನೋಡ್ತಾ ಇರೋ ಇದಿಷ್ಟು ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ. ಸ್ಟೇರಿಂಗ್ ಬಂದು ಟಿಲ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಟೆಲಿಸ್ಕೋಪ್ ಕೊಟ್ಟಿಲ್ಲ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇದು 12 ಇಂಚ್ LCD ಕ್ಲಸ್ಟರ್ ಬರುತ್ತೆ ವಿತ್ 4.2 ಇಂಚ್ MID TFT ಸ್ಕ್ರೀನ್ ಬರುತ್ತೆ. ಹೈಲೈನ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇದು ಬೇಸ್ ಮಾಡಲಿಂದನೇ ಸ್ಟ್ಯಾಂಡರ್ಡ್ ಫೀಚರ್ ಆಗಿರುತ್ತೆ. ಸೊ ಇದು ಲೆಫ್ಟ್ ಸೈಡ್ ಏನು ನೋಡ್ತಾ ಇದ್ದೀರಾ, ಇದು ವೈಪರ್ ಕಂಟ್ರೋಲ್ ಟಾಗಲ್. ರೈಟ್ ಸೈಡ್ ಏನು ನೋಡ್ತಾ ಇದ್ದೀರಾ, ಇದು ಹೆಡ್ಲೈಟ್ ಕಂಟ್ರೋಲ್ ಟಾಗಲ್ ಕೊಟ್ಟಿದ್ದಾರೆ. ವಿತ್ ಆಟೋ ಹೆಡ್ ಲ್ಯಾಂಪ್ ಫಂಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ AC ವೆಂಟ್ಸ್ ಇದೆ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು 10.25 ಇಂಚ್ HD ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ವಿತ್ ವೈರ್ಲೆಸ್ ಆಟೋ ಆಂಡ್ರಾಯ್ಡ್ ಅಂಡ್ ಆಪಲ್ ಕಾರ್ಪ್ಲೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಟಚ್ ಸೆನ್ಸಿಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ರೆಸ್ಪಾನ್ಸಿವ್ ಆಗಿದೆ. ಸೊ ಬೇಸ್ ಮಾಡಲಲ್ಲೇ ದೊಡ್ಡ ಸ್ಕ್ರೀನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನು ಕ್ಯಾಮ್ರಾ ಕ್ಲಾರಿಟಿ ನೋಡೋದಾದರೆ, ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ವಿತ್ ಅಡ್ಯಾಪ್ಟಿವ್ ಗೈಡ್ಲೈನ್ಸ್ ಕೂಡ ಬರುತ್ತೆ ಇದು. ಜೊತೆಗೆ ಮೀಡಿಯಾ ಮತ್ತು AC ಕಂಟ್ರೋಲ್ಗೆ ನಮಗೆ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇದಿರೋದ್ರಿಂದ ನಮಗೆ ಡ್ರೈವ್ ಮಾಡುವಾಗ ಅಷ್ಟು ಡಿಸ್ಟ್ರಾಕ್ಷನ್ ಆಗೋದಿಲ್ಲ, ಡ್ರೈವರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. AC ಕಂಟ್ರೋಲ್ ಎಲ್ಲ ಬಂದು ಮ್ಯಾನ್ಯುವಲ್ ಇದೆ. ಇಲ್ಲಿ 3 Type-C ಪೋರ್ಟ್ ಕೊಟ್ಟಿದ್ದಾರೆ, ಒಂದು USB ಡಿವೈಸ್ಗೆ, ಇನ್ನೆರಡು ಫಾಸ್ಟ್ ಚಾರ್ಜರು. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ. 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ ವಿತ್ ರಿವರ್ಸು. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರ್, ಹ್ಯಾಂಡ್ ಬ್ರೇಕು. ಇಲ್ಲಿ ರೇರ್ ಕ್ಯಾಮ್ರಾ ಬಟನ್ ಕೊಟ್ಟಿದ್ದಾರೆ. ಸೊ ಇದು ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಟಚ್ ಸ್ಕ್ರೀನಲ್ಲಿ ಶೋ ಆಗುತ್ತೆ. ಇಲ್ಲಿ ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ, ಇದು ಸಾಫ್ಟ್ ಟಚ್ ಬರುತ್ತೆ. ಇಲ್ಲಿ ಒಳಗಡೆ 12 ವೋಲ್ಟ್ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ ಇದೆ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಕೂಡ ಇದೆ. ಜೊತೆಗೆ 4 ಡೋರ್ ಸ್ಪೀಕರ್ಸ್ ಬರುತ್ತೆ ವಿತ್ 2 ಟ್ವೀಟರ್ಸ್ ಬರುತ್ತೆ A ಪಿಲ್ಲರಲ್ಲಿ. ಇಲ್ಲಿ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ, ಕೂಲ್ಡ್ ಗ್ಲೋ ಬಾಕ್ಸ್ ಬರೋದಿಲ್ಲ ಇದು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಸನ್ವೈಸರ್ ಬರುತ್ತೆ ಪ್ಯಾಸೆಂಜರ್ ಸೈಡು ವಿತ್ ಮಿರರ್ ಬರುತ್ತೆ. ಇಲ್ಲಿ ಸನ್ಗ್ಲಾಸ್ ಹೋಲ್ಡರ್ ಬರುತ್ತೆ. ಇಲ್ಲಿ ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಮತ್ತು ಆಫ್ ಶೋ ಆಗುತ್ತೆ. ಇಲ್ಲಿ ಕ್ಯಾಬಿನ್ ಲ್ಯಾಂಪ್ಸ್ ಬರುತ್ತೆ LED ಇದು. ಸೊ ಇದು ತುಂಬ ಪ್ರೀಮಿಯಮ್ ಆಗಿ ಕೊಟ್ಟಿದ್ದಾರೆ. ಮ್ಯಾನ್ಯುವಲ್ IRVM ಬರುತ್ತೆ. ಇಲ್ಲಿ ಸಾಫ್ಟ್ ಕ್ಲೋಜರ್ ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ. ಸೊ ನೋಡಿದ್ರಲ್ಲ, ಓವರ್ ಆಲ್ ಒಳ್ಳೆ ಪ್ರೀಮಿಯಂ ಡ್ಯಾಶ್ ಬೋರ್ಡ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹಾಗಾದರೆ ಹಿಂದೆ ಹೋಗೋಣ. ಸೊ ನೋಡ್ತಾ ಇರ್ಬೋದು ನೀವು, ನನ್ನ ಹೈಟ್ಗೆ ಲೆಗ್ ಸ್ಪೇಸ್ ಡೀಸೆಂಟಾಗೇ ಇದೆ, ಹೆಡ್ ರೂಮ್ ಕೂಡ ಚೆನ್ನಾಗಿದೆ. ನೀವು ಈ ಸೈಡ್ ನೋಡ್ತಾ ಇದ್ದೀರಾ, ಗ್ರ್ಯಾಬ್ ಹ್ಯಾಂಡಲ್ ವಿತ್ ಹುಕ್ ಬರುತ್ತೆ. ಇಲ್ಲಿ LED ಕ್ಯಾಬಿನ್ ಲ್ಯಾಂಪ್ ಬಂದಿದೆ. ಜೊತೆಗೆ ಸೀಟಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇನ್ನೋವೇಟಿವ್ ಆಗಿ ಕೊಟ್ಟಿದ್ದಾರೆ Type-C ಚಾರ್ಜಿಂಗ್ ಪೋರ್ಟು. ಇದು 2 ಸೀಟಲ್ಲೂ ಬರುತ್ತೆ. ಇದೊಂದು ಕ್ರೇಜಿ ವಿಷಯ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರೇರ್ AC ವೆಂಟ್ಸು, ಜೊತೆಗೆ ಸಮ್ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಬನ್ನಿ ಹಾಗಾದರೆ ಇವಾಗ 3 ಜನ ಕೂತು ಸ್ಪೇಸ್ ಹೇಗಿದೆ ಅಂತ ನೋಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವೆಹಿಕಲ್ ಹೇಗಿತ್ತು ಅಂತ. ಇನ್ನು ಸೇಫ್ಟಿ ಬಗ್ಗೆ ಹೇಳೋದಾದರೆ, ಈ ಒಂದು ವೆಹಿಕಲ್ನಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. ಜೊತೆಗೆ 4 ವೀಲ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ABS, EBD, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಡಿಸೆಂಟ್ ಕಂಟ್ರೋಲ್, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟು, 3 ಪಾಯಿಂಟ್ ಸೀಟ್ ಬೆಲ್ಟ್ಸು. ಸೊ ಈ ಥರ ಸುಮಾರು ಫೀಚರ್ಸೇ ಕೊಟ್ಟಿದ್ದಾರೆ. ಜೊತೆಗೆ ಭಾರತ್ ಎನ್ಕ್ಯಾಪಲ್ಲಿ 5 ಸ್ಟಾರ್ ರೇಟಿಂಗ್ನ ಹೊಂದಿದೆ. ಇನ್ನು ಬೇಸ್ ಮಾಡಲಲ್ಲೇ ಎಷ್ಟೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂದರೆ, ಈ ಒಂದು ವೆಹಿಕಲ್ನಲ್ಲಿ LED DRLs ಕೊಟ್ಟಿದ್ದಾರೆ, LED ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ, LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಟಚ್ ಸ್ಕ್ರೀನ್ ವಿತ್ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಬರುತ್ತೆ.
6 ಸ್ಪೀಕರ್ಸ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಮತ್ತೆ ಬಾನೆಟ್ ಓಪನ್ ಮಾಡೋಕ್ಕೆ ನಮಗೆ ಗ್ಯಾಸ್ ಸ್ಟ್ರಟ್ಸ್ ಬರುತ್ತೆ. ಮತ್ತೆ ಇವಾಗ ಟ್ರೆಂಡಲ್ಲಿರೋ ಸ್ಟ್ರೀಮ್ಲೈನ್ ಡೋರ್ ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಫೀಚರ್ಸ್ನ ನಾವು ಬೇಸ್ ಮಾಡಲಿ ನಾನು ಎಕ್ಸ್ಪೆಕ್ಟ್ ಅಂತೂ ಮಾಡಿರಲಿಲ್ಲ. ಜೊತೆಗೆ ಈ ಒಂದು ವೆಹಿಕಲ್ನ ರೈವಲ್ಸ್ ಹೇಳೋದಾದರೆ ಕ್ರೆಟಾ, ಡಸ್ಟರ್, ಹೋಂಡಾ ಎಲಿವೇಟ್, ಸ್ಕೋಡಾ ಕುಶಾಕ್, ವೋಲ್ಕ್ಸ್ವ್ಯಾಗನ್ ಟೈಗನ್, ಮಾರುತಿ ಸುಜುಕಿ ವಿಕ್ಟೋರಿಸ್ ಇದೆ, ಮತ್ತು ಮಾರುತಿ ಸುಜುಕಿ ಅವ್ರದ್ದೇ ನೆಕ್ಸಾ, ಗ್ರ್ಯಾಂಡ್ ವಿಟಾರಾ ಇದೆ, ಟೊಯೋಟಾ ಹೈರೈಡರ್ ಇದೆ, ಟಾಟಾ ಸಿಯಾರಾ. ಸೊ ಇಷ್ಟು ವೆಹಿಕಲ್ಸ್ಗೂ ಕಂಪೇರ್ ಮಾಡಿದ್ರೆ ನಿಮಗೆ ಇದೊಂದು ಲಕ್ಸುರಿ ಫೀಲ್ ಕೊಡುತ್ತೆ, ಜೊತೆಗೆ ಫೀಚರ್ ಲೋಡೆಡ್ ಅಂತಲೂ ಹೇಳ್ಬೋದು. ಈ ಒಂದು ಸೆಗ್ಮೆಂಟಲ್ಲಿ ಲಾಂಗೆಸ್ಟ್ ವೆಹಿಕಲ್ ಅಂತ ಕೂಡ ಹೇಳ್ಬೋದು. ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ ಮೈಸೂರಲ್ಲಿ ಆನ್ ರೋಡ್ 13.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನಾದರೂ 15 ಲಕ್ಷ ಬಜೆಟಲ್ಲಿ ವೆಹಿಕಲ್ನ ತಗೋಬೇಕು ಅಂತ ಹುಡುಕ್ತಾ ಇದ್ದರೆ ಈ ಒಂದು ವೆಹಿಕಲ್ನ ತಗೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ವೆಹಿಕಲ್ನ ಸೇಫ್ಟಿ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಜೊತೆಗೆ ಓಲ್ಡ್ ಜನ್ರೇಷನ್ ಸೆಲ್ಟಾಸ್ಗೆ ಕಂಪೇರ್ ಮಾಡಿದ್ರೆ ನ್ಯೂ ಜನ್ರೇಷನ್ ಸೆಲ್ಟಾಸ್ ಬಂದು ನಿಮಗೆ ರೈಡಿಂಗ್ ಆಗಿರ್ಬೋದು, ಕಂಫರ್ಟ್, ಹ್ಯಾಂಡ್ಲಿಂಗ್ ಎಲ್ಲ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಜೊತೆಗೆ ಸಸ್ಪೆನ್ಷನ್ ಕೂಡ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಜೊತೆಗೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ, ಅಫೋರ್ಡೆಬಲ್ ಆಗಿದೆ. ಇನ್ನು ನಂಬರ್ 1 ಪ್ಲೇಸಲ್ಲಿ ಇರುವಂಥ ಕ್ರೆಟಾಗೆ ಇದು ಟಫ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಸೊ ಈ ಎಲ್ಲ ಕಾರಣದಿಂದ ಈ ಒಂದು ಕಾರ್ ಈ ಒಂದು ಸೆಗ್ಮೆಂಟಲ್ಲಿ ಬೆಂಚ್ ಮಾರ್ಕ್ನ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇದಾಗಿದ್ದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.